ಗಣೇಶನ ಮೂರ್ತಿಗಳನ್ನು ವಿತರಣೆ ಮಾಡಿದ್ದಾರೆ ಸಿ ಮುನಿರಾಜು. ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿಯ ಖ್ಯಾತ ಸಮಾಜ ಸೇವಕರಾದ ಸಿ ಮುನಿರಾಜು 4ನೇ ವರ್ಷ ಗಣೇಶ ವಿಗ್ರಹಗಳನ್ನು ವಿತರಣೆ ಮಾಡಿದ್ದಾರೆ. ವಿತರಣೆ ಬಳಿಕ ಮಾತನಾಡಿದ ಅವರು, ಬಾಗೇಪಲ್ಲಿ ಕ್ಷೇತ್ರದ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಲ್ಪ ಮತಗಳಿಂದ ನಾನು ಸೋತರೂ ಯಾಕೆ ಜನಸೇವೆ ಮಾಡಬಾರದು ಎಂದರು. ಇನ್ನು ಕ್ಷೇತ್ರದಲ್ಲಿ ನಿರಂತರ ಬಡವರ ಸೇವೆ ಸಲ್ಲಿಸುತ್ತಾ ಕಷ್ಟ ಸುಖ ಆಲಿಸುತ್ತಾ ಬಂದಿದ್ದೇನೆ. ಇದೇ ರೀತಿ ಗಣೇಶ ಹಬ್ಬದ ಪ್ರಯುಕ್ತ ಗಣೇಶ ಮೂರ್ತಿಗಳನ್ನು ವಿತರಣೆ ಮಾಡ್ತಾ ಇದ್ದೇನೆ. ಕ್ಷೇತ್ರದ ಎಲ್ಲ ಯುವಕರು ಬಂದು ಗಣೇಶನನ್ನ ಪಡೆದು ನಮ್ಮ ಹಿಂದೂ ಸಂಪ್ರದಾಯದ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸಿ ಅಂತ ಹೇಳಿದ್ರು. ಅದೇ ರೀತಿ ನಮ್ಮ ಭಾರತೀಯ ಜನತಾ ಪಕ್ಷದ ಸದಸ್ಯತ್ವ ನೋಂದಣಿಯನ್ನ ಪ್ರಾರಂಭಿಸಿದ್ದು ನಮ್ಮ ಪಕ್ಷದ ಮಂಡಲ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷದ ಸದಸ್ಯತ್ವವನ್ನು ನೋಂದಣಿ ಮಾಡಿಸುವುದರ ಮೂಲಕ ನೀವು ಕೆಲಸ ಮಾಡಬೇಕು ಅಂತ ಕಾರ್ಯಕರ್ತರಿಗೆ ಕರೆ ನೀಡಿದ್ರು. ಶಾಂತಿ, MNS ನ್ಯೂಸ್ ಕನ್ನಡ, ಬಾಗೇಪಲ್ಲಿ. ಮೊದಲನೇದಾಗಿ ಎಲ್ಲ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಾರ್ವಜನಿಕ ಬಂಧುಗಳು, ಎಲ್ಲ ರೈತ ಬಂಧುಗಳು ಮತ್ತೆಲ್ಲ ನಮ್ಮೆಲ್ಲ ಕಾರ್ಯಕರ್ತರಿಗೆ ಗೌರಿ ಗಣೇಶರ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ. ಏಕೆಂದರೆ ನಮ್ಮೆಲ್ಲ ಹಿಂದೂಗಳು ನಾವು ಆಚರಿಸುವಂಥ ಹಬ್ಬ. ಪ್ರತಿಯೊಬ್ಬರೂ ಕೂಡ ಏನು ಒಂದು ಯುವಕರ ಒಂದು ಶಕ್ತಿಯನ್ನು, ಯುವಕರು ಒಂದು ಯಾವ ರೀತಿ ನಾವೆಲ್ಲ ಹಿಂದೂಗಳು ಒಗ್ಗಟ್ಟಾಗಬೇಕು ಅನ್ನೋದನ್ನು ನಾವು ಆಗಿನ ಕಾಲದಿಂದ ಕೂಡ ಈಗ ಗಣೇಶನ ಹಬ್ಬ ಮಾಡಿಕೊಂಡು ಪ್ರತಿ ಗ್ರಾಮದಲ್ಲೂ ಕೂಡ, ಪ್ರತಿ ಹಳ್ಳಿಯಲ್ಲೂ, ಪ್ರತಿ ನಗರದಲ್ಲೂ ಕೂಡ ಒಂದು ವಿಜೃಂಭಣೆಯಿಂದ ಗಣೇಶನ ಮೂರ್ತಿಯನ್ನು ಇಟ್ಟು ಕೆಲವರು 9 ದಿವಸ 5 ದಿವಸ ಎಲ್ಲ ಪೂಜೆಗಳನ್ನು ಮಾಡಿ ವಿಶೇಷವಾಗಿ ಕಾರ್ಯಕ್ರಮನ ಆಯೋಜನೆ ಮಾಡ್ತೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಹಳ್ಳಿ ಭಾಗದಲ್ಲಿರ್ತಕ್ಕಂಥ ನಮ್ಮೆಲ್ಲ ಯುವಕರಿಗೆ ಒಂದು ಸ್ಫೂರ್ತಿ ಬರಲಿ ಅಂತೇಳಿ ಕಳೆದ ನಾನು ಏನು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ 4 ವರ್ಷಗಳಿಂದ ನಾನು ಸತತವಾಗಿ ಬಂದಿದ್ದೀನಿ. ತಮ್ಮೆಲ್ಲ ಆಶೀರ್ವಾದದಿಂದ ಈ ಭಾಗದಲ್ಲಿ ನಾನು ಅಭ್ಯರ್ಥಿಯಾಗಿ ಕೂಡ ನಿಂತ್ಕೊಂಡು ಪರಾಜಿತನಾಗಿದ್ದೀನಿ. ಈ ಒಂದು ಸಂದರ್ಭದಲ್ಲಿ ಮತ್ತೆ ನಾನು ಈ ಜನರ ಮಧ್ಯೆ ಇದ್ದು ನಿಮ್ಮೆಲ್ಲ ಸೇವೆ ಮಾಡಬೇಕು ಅಂತ, ಯಾಕೆಂದರೆ ಗೆದ್ದರೆ ಮಾತ್ರ ಮಾಡೋದಲ್ಲ, ಸೋತರೂ ಕೂಡ ಯಾಕೆ ಮಾಡಬಾರ್ದು ಅನ್ನೋದನ್ನು ನಾವೆಲ್ಲ ಕೂಡ ಮನೆ ತಗೊಂಡು ಈ ಭಾಗದ ಎಲ್ಲ ಜನರಿಗೆ, ಬಡವರಿಗೆ ಒಂದು ಕಷ್ಟನ ನೀಗಿಸಲಿಕ್ಕೆ ಸತತವಾಗಿ ಒಂದಲ್ಲ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ವಿ. ಅದರಲ್ಲೂ ಕೂಡ ಒಂದು ವಿಶೇಷವಾಗಿ 4 ವರ್ಷಗಳಿಂದ ಏನು ನಾವು ಗಣೇಶನ ಮೂರ್ತಿಯನ್ನು ಅದು ಮಣ್ಣಿನ ಗಣೇಶನನ್ನು, ಯಾಕೆಂದರೆ ನಾವೆಲ್ಲ ಕೂಡ ಪರಿಸರ ಪ್ರೇಮಿಗಳಾಗಿ ಈಗೆಲ್ಲ ಕೂಡ ನಾವೆಲ್ಲ ನೀರನ್ನು ಕಲುಷಿತ ಮಾಡಬಾರ್ದು ಅಂತ ಪರಿಸರ ಒಂದು ನಾವೆಲ್ಲ ಕೂಡ ಎಲ್ಲ ಎಚ್ಚೆತ್ಕೋಬೇಕು ಅಂತ ಒಂದು ನಿದರ್ಶನ ಇಟ್ಕೊಂಡು ಇವತ್ತು ಯುವಕರಿಗೆ ಒಂದು ಸ್ಫೂರ್ತಿಯಾಗಿ ಮಣ್ಣಿನ ಒಂದು ಗಣೇಶನನ್ನು ನಾವೆಲ್ಲ ಕೂಡ ವಿತರಣೆ ಮಾಡ್ತಾಯಿದ್ವಿ. ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಎಷ್ಟೇ ಜನ ಇಟ್ಟರೂ ಕೂಡ ಯಾರಿಗೂ ಇಲ್ಲ ಅಂತ ಅಂತಲ್ಲ, ನಾವು ಯಾವುದೇ ಒಂದು ಪಕ್ಷಾತೀತವಾಗಿ ಇಡೀ ನಮ್ಮೆಲ್ಲ ಹಿಂದೂಗಳು ಎಲ್ಲೆಲ್ಲಿ ಗಣೇಶನ ಇಡ್ತಾರೋ ಒಂದೂರಲ್ಲಿ 10 ಇಟ್ಟರು ಕೂಡ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ವಿ. ಎಲ್ಲೂ ಕೂಡ ಯಾರೂ ಗೊಂದಲ ಏನು ತಗೊಳ್ಳೋದೇನೋ ಅವಶ್ಯಕತೆ ಇಲ್ಲ, ಯಾರಿಗೆ ಬೇಕಾದರೂ ತೊಗೊಳ್ಬೋದು. ಎಲ್ರಿಗೂ ಒಂದೇ ಸಮಾನತೆಯಿಂದ ನಾವೆಲ್ಲ ಗಣೇಶನ ಮೂರ್ತಿಗಳನ್ನು ಈಗಾಗಲೇ ನಮ್ಮ ಮಂಡಲದ ಅಧ್ಯಕ್ಷರುಗಳು ಪ್ರತಾಪ್ ಅವರು ಇರ್ಬೋದು, ಮತ್ತು ಗಂಗರೆಡ್ಡಿ ಇರ್ಬೋದು, ಜಿಮ್ಮಿಯವರು ಇರ್ಬೋದು, ಅನೇಕ ನಮ್ಮೆಲ್ಲ ಕಾರ್ಯಕರ್ತರು ವೆಂಕಟರೆಡ್ಡಿ ಅವರು ಇರ್ಬೋದು, ಅನೇಕ ಜನ ಇಲ್ಲೆಲ್ಲ ಬಂದು, ರಾಮಪ್ಪನವರು ಎಲ್ಲ ನಮ್ಮ ಮುಖಂಡರುಗಳು ಬಂದು ಈ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ, ವೆಂಕಟೇಶ್ ಅವರು, ನಮ್ಮ ಜೆ.ಪಿ. ವೆಂಕಟೇಶ್ ಅವರು, ಅನೇಕರು ಇನ್ನೂ ಹೆಸರುಗಳು ಹೇಳ್ತಾ ಇದ್ದಾರೆ, ಎಲ್ಲರೂ ಇದ್ದಾರೆ, ಯಾರು ಅನ್ಯತಾ ಭಾವಿಸಬಾರ್ದು. ಎಲ್ಲರ ಒಂದು ಸಮ್ಮುಖದಲ್ಲಿ ಇವತ್ತು ವಿಶೇಷವಾಗಿ ಒಂದು ಕಾರ್ಯಕ್ರಮನ ಚಾಲನೆ ಕೊಟ್ಟಿದ್ದೀವಿ. ಈ ಒಂದು ಚಾಲನೆ ನಾವೆಲ್ಲ ಕೂಡ ಏನೋ ಸುಮ್ಮನೆ ಒಂದು ಫೋಟೋಗೆ ಇದಕ್ಕೆ ಅಂತ ತಗೊಳ್ತಾ ಇಲ್ಲ. ಇಡೀ ಗ್ರಾಮಗಳಲ್ಲಿ ಪ್ರತಿಯೊಬ್ಬ ಯುವಕರಿಗೂ ಕೂಡ ಇವತ್ತು ಚಿಕ್ಕ ಮಕ್ಕಳಿಂದ ಹಿಡಿದು ಯಾರು ಮನೆಯಲ್ಲಿ ನಾವೆಲ್ಲ ಕೂಡ ಒಂದು ವಾರದಿಂದ ಕೂಡ ಗಣೇಶನ ಹಬ್ಬ ಅಂದರೆ ಎಲ್ಲ ಯುವಕರಿಗೆ ಮನೆಯಲ್ಲಿ ಸ್ಕೂಲ್ಗಳೆಲ್ಲ ರಜಾ ಹಾಕ್ಬಿಟ್ಟೆಲ್ಲ ಓಡಾಡ್ತಾರೆ. ಯಾಕೆಂದರೆ ಕನೆಕ್ಷನ್ ಮಾಡೋದಿರ್ಬೋದು, ಇನ್ನೊಂದು ಆ ಒಂದು ಸಂಪನ್ಮೂಲ ವ್ಯವಸ್ಥೆಯನ್ನು ಮಾಡಿಕೊಂಡು ನಾವೆಲ್ಲ ಹಳ್ಳಿಗಳಲ್ಲಿ ಮಾಡ್ತಾರೆ. ಆ ಒಂದು ನಿಟ್ಟಿನಲ್ಲಿ ನಾನೆಲ್ಲ ಕೂಡ ಎಲ್ರಿಗೂ ಕೂಡ ಒಳ್ಳೇದಾಗಲಿ, ಭಗವಂತ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಗಣೇಶ ಮೂರ್ತಿಗಳನ್ನು ನೀಡ್ತಾ ಇದ್ವಿ. ಎಷ್ಟು ತಾಸಿದಿರಲ್ಲ ಸರ್? ಸುಮಾರು ಒಂದು ಹತ್ರ ಒಂದು 500ವರೆಗೂ ನಮ್ಮ ಇಡೀ ಕ್ಷೇತ್ರದಲ್ಲಿ ಹೋಗುತ್ತೆ. ಯಾಕೆಂದರೆ ಪ್ರತಿ ಹಳ್ಳಿಗೂ ಕೊಡ್ತಾ ಇದ್ವಿ, ಯಾರೇ ಬಂದರೂ ಇಲ್ಲ ಅಂತ ಹೇಳ್ತಾ ಇಲ್ಲ. ನೋಡೋಣ ಎಷ್ಟು ಹೋಗ್ತದೆ. ಈಗಾಗಲೇ ಒಂದು 250 ವಿಗ್ರಹಗಳನ್ನು ಇವತ್ತು ಈಗಾಗಲೇ ಚಾಲನೆ ಕೊಟ್ಟು ಈಗಾಗಲೇ ಕೊಟ್ಟಿದ್ದೀವಿ. ಎಲ್ಲರೂ ಕೂಡ ತಗೊಂಡಿದ್ದಾರೆ, ಮತ್ತು ನಾಳೆನೂ ಕೊಡ್ತಾರೆ. ಹಬ್ಬದವರೆಗೂ ಇನ್ನೇನು ನಾಳಿದ್ದು ಕೂಡ ಕೊಡುವಂಥ ಒಂದು ವ್ಯವಸ್ಥೆ ಕೂಡ ಇದೆ. ಎಲ್ಲರೂ ಕೂಡ ತಗೊಂಡೋಗಿ ತಮ್ಮ ಗ್ರಾಮಗಳಲ್ಲಿ ಎಲ್ಲ ಒಳ್ಳೆಯ ಭಕ್ತಿಯಿಂದ ಪೂಜೆ ಮಾಡಿ ಈ ಕ್ಷೇತ್ರಕ್ಕೆ ಒಳ್ಳೆಯದಾಗಲಿ, ರೈತರಿಗೆ ಒಳ್ಳೆಯದಾಗಲಿ, ನಾಡಿನ ಜನತೆಗೆ ಒಳ್ಳೆಯದಾಗಲಿ, ನಮ್ಮೆಲ್ಲ ರೈತರಿಗೆ ಸಕಾಲಕ್ಕೆ ಮಳೆ ಬಂದು ಎಲ್ಲರಿಗೂ ಬೆಳೆ ಸಿಗಕ್ಕೆ. ಈ ಕಡೆ ಒಕ್ಕಲನ್ನು ನಂಬ್ಕೊಂಡಿರ್ತಕ್ಕಂಥ ಎಲ್ಲ ರೈತರು ಇರ್ತಕ್ಕಂಥವ್ರು. ಈ ಭಾಗದಲ್ಲಿ ಯಾವುದೇ ಒಂದು ಇಂಡಸ್ಟ್ರಿಯಲ್ ಇಲ್ಲ,
ಈ ಭಾಗದಲ್ಲಿ ಒಂದು ಯಾವುದೇ ಒಂದು ಅಭಿವೃದ್ಧಿ ಇಲ್ಲ. ಯಾಕಂದರೆ ಇಲ್ಲಿಂದ ಎಲ್ಲ ಪಾಪ ಗುಳ್ಳೆ ಹೋಗ್ತಾರೆ, ಎಲ್ಲ ಬೆಂಗಳೂರಿಗೆ ನಗರದಲ್ಲಿ ಹೋಗಿ ಮಕ್ಕಳು ಮರಿಗಳೆಲ್ಲನೂ ಎಲ್ಲ ಅಲ್ಲಿ ಕೆಲಸ ಮಾಡಿಕೊಂಡು ಬಂದುವಂಥ ವ್ಯವಸ್ಥೆ ಇದೆ. ಆ ನಿಟ್ಟಿನಲ್ಲಿ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ರೈತರಿಗೆ, ಇಲ್ಲಿರ್ತಕ್ಕಂಥ ಬಡವರಿಗೆ ಸಕಾಲಕ್ಕೆ ದೇವರು ಆ ಭಗವಂತ ಮಳೆ ನೀಡಿ ಈ ರೈತರ ಏನು ಕಷ್ಟಗಳನ್ನು ಈಡೇರಿಸಲಿ ಅಂತ ಈ ಸಂದರ್ಭದಲ್ಲಿ ನಾನು ಮತ್ತೊಂದು ಸಲ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತೆ.